ಆಗ್ರಹಿಸ್ತಾ ಇದ್ದೀನಿ. ಈಗ ಸತ್ಯ ಹೇಳೋದು ದ್ವೇಷದ ಪರಿಧಿ ಒಳಗೆ ಬರುತ್ತಾ? ನಾನು ಸತ್ಯ ಹೇಳ್ತೀನಪ್ಪ. ಜಾಗತಿಕ ಭಯೋತ್ಪಾದನೆಗೆ ಒಂದು ಮತಗ್ರಂಥವೇ ಕಾರಣ ಅಂತ ಹೇಳ್ತೀನಿ ನಾನು. ಅದು ಜಾಗತಿಕ ಸತ್ಯ. ಅದನ್ನು ಬಳಕೆ ಮಾಡಿಕೊಂಡೇ ಭಯೋತ್ಪಾದಕರು ಯಾವ ಉದ್ದೇಶಕ್ಕೆ ನಿಮ್ಮ ಭಯೋತ್ಪಾದನೆ ಅಂದರೆ ಸತ್ತ ಮೇಲೆ 73 ಜನ ಸುರಸುಂದೀರು ಸಿಗ್ತಾರೆ ಅನ್ನೋ ಕಾರಣಕ್ಕೇನೆ ಅಂತ. ಹೆಂಗಾದರೆ ಆ ದ್ವೇಷವನ್ನು ಬಿತ್ತುವ ಮತಗ್ರಂಥವನ್ನು ನಿಷೇಧ ಮಾಡುವ ದಮ್ಮಿದೆಯಾ ಈ ಸರ್ಕಾರಕ್ಕೆ? ಆ ಮತಗ್ರಂಥಗಳನ್ನು ಹೇಳ್ಕೊಡೋದಕ್ಕೆ ಸರ್ಕಾರವೇ ಅನುದಾನ ಕೊಟ್ಟು ದ್ವೇಷ ನಿಲ್ಲಿಸಿ ಅಂದರೆ ಎಲ್ಲಿ ನಿಲ್ಲುತ್ತೆ ದ್ವೇಷ? ನಾನು ಹೇಳ್ತೀನಪ್ಪ, ಆ ಮತಗ್ರಂಥದ ಬಗ್ಗೆ ಉಲ್ಲೇಖ ಮಾಡ್ತೀನಿ. ಅದನ್ನು ಇವ್ರ ದೃಷ್ಟಿಯಲ್ಲಿ ದ್ವೇಷ ಆಗುತ್ತೆ, ನನ್ನ ದೃಷ್ಟಿಯಲ್ಲಿ ಸತ್ಯ ಆಗುತ್ತೆ. ನಮ್ಮ ದೇಶದಲ್ಲಿ 42,000ಕ್ಕೂ ಹೆಚ್ಚು ದೇವಾಲಯಗಳನ್ನು ಆ ಒಂದು ಮತಗ್ರಂಥದ ಕಾರಣಕ್ಕೆ ನಾಶ ಮಾಡಲಾಯಿತು. ರಾಣಿ ಪದ್ಮಿನಿ ಸಹಿತ ಲಕ್ಷಾಂತರ ಜನ ಆತ್ಮಾಹುತಿ ಮಾಡ್ಕೊಳ್ಳೋಕ್ಕೆ ಕಾರಣ ಆಗಿದ್ದು ಪ್ರಾಣ ಮತ್ತು ಶೀಲದ ನಡುವೆ. ನಾವು ಶೀಲ ಉಳಿಸ್ಕೊಳ್ಬೇಕು, ಪ್ರಾಣ ಹೋದರೂ ಪರವಾಗಿಲ್ಲ ಅನ್ನುವ ಹಿನ್ನೆಲೆಯೇ ಅವರು ಆತ್ಮಾಹುತಿ ಮಾಡಿಕೊಂಡ್ರು. ಯಾಕೆ ಶೀಲಹರಣ ಮಾಡೋದು ಅಂತಂದರೆ, ಆ ಶೀಲಹರಣ ಮಾಡೋದನ್ನು ಮತಗ್ರಂಥ ಸಮರ್ಥನೆ ಮಾಡುತ್ತೆ. ಗಂಡಸರನ್ನು ಕೊಂದಾಕಿ ಹೆಂಗಸರು ಮಕ್ಕಳನ್ನೆಲ್ಲ ನೀವು ನಿಮ್ಮ ಗುಲಾಮರಾಗಿ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಅದು ಅಮಾನವೀಯ ಆಗಿರ್ತಕ್ಕಂಥದ್ದು. ಅದನ್ನು ನಾನು ಹೇಳ್ತೀನಪ್ಪ. ಅದನ್ನು ಹೇಳ್ತಿದ್ದಂಗೆ ಕೆಲವರಿಗೆ ಇದ್ದಂಗೆ ಹೇಳಿರಿ ಎದ್ದು ಬಂದು ಎದಿಗೆ ಒದ್ದ ಅಂತಾರಲ್ಲ, ಹಾಗೆ ಸತ್ಯ ಹೇಳಿದ ತಕ್ಷಣ ಉರಿ ಹತ್ಕೊಳ್ಳುತ್ತೆ. ಅವ್ರು ಹೇಳ್ತಾರೆ ಇದು ದ್ವೇಷ ಭಾಷಣ ಅಂತಾರೆ. ಇದು ದ್ವೇಷ ಭಾಷಣ ಅಲ್ಲ, ರಿಯಾಲಿಟಿ. ಬೇಕಿದ್ರೆ ಚೆಕ್ ಮಾಡಿ, ಸುಳ್ಳೋ ನಿಜನೋ. ಇವತ್ತು ಯಾವುದೂ ಮುಚ್ಚಿಡೋಕ್ಕಾಗಲ್ಲ. ನೀವು ಗೂಗಲ್ ಸರ್ಚ್ ಮಾಡಿದ್ರೂ ಕೂಡ ಸತ್ಯಾಂಶ ಹೊರಗೆ ಬರುತ್ತೆ. ಆ ಸತ್ಯಾಂಶವನ್ನು ಆಧರಿಸಿ ನೋಡ್ಬೇಕಲ್ವ. ಆದರೆ ಸರ್ಕಾರ ಏನು ಹೇಳುತ್ತೆ? ಅಥವಾ ಓಲೈಕೆ ರಾಜನೀತಿ ಏನು ಹೇಳುತ್ತೆ ಅಂದರೆ ಇದು ದ್ವೇಷ ಭಾಷಣ ಅಂತ ಹೇಳುತ್ತೆ. ಇದು ದ್ವೇಷ ಭಾಷಣ ಅಲ್ಲ, ಇದು ಈ ಸತ್ಯನ ಹೇಳೋದು. ಸಾಮಾಜಿಕ ಬಹಿಷ್ಕಾರದಿಂದ ರಾಜ್ಯದ ಜನರ ಅಂದರೆ ಇವ್ರ ಲೆಕ್ಕಾಚಾರದಲ್ಲಿ ಭೈರಪ್ಪನವ್ರ ಆವರಣದಂಥ ಪುಸ್ತಕ ಬರೆಯೋಕ್ಕೆ ಆಗಲ್ಲ ಇವ್ರ ಲೆಕ್ಕಾಚಾರದಲ್ಲಿ. ಯಾಕೆಂದರೆ ಆವರಣ ಇವರ ಏನು ಅಜೆಂಡಾ ಇದೆಯಲ್ಲ ಅದನ್ನೆಲ್ಲ ಬಹಿರಂಗಗೊಳಿಸ್ತು. ಇವ್ರ ಕ್ರೌರ್ಯವನ್ನು ಅನಾವರಣಗೊಳಿಸ್ತು. ಹಾಗಾಗಿ ಅಂಥದ್ದನ್ನು ಬರೆಯೋಕ್ಕೆ ಆಗಲ್ಲ. ನೀವು ಪತ್ರಕರ್ತರು ವಿಶ್ಲೇಷಣೆ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಕೆಲವು ಸತ್ಯದ ವಿಶ್ಲೇಷಣೆ ಮಾಡಿದಾಗ ಕೆಲವರ ದೃಷ್ಟಿಯಲ್ಲಿ ಅದು ದ್ವೇಷವಾಗಿ ಕಂಡುಬಿಡುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳಿಗೂ ಕಡಿವಾಣ ಹಾಕೋ ಹಿನ್ನೆಲೆಯಲ್ಲೇ ಇದನ್ನು ತರ್ತಿರ್ಬೋದು. ಯಾಕೆಂದ್ರೆ ಅವ್ರು ಮೀಡಿಯಾ, ಸೋಷಿಯಲ್ ಮೀಡಿಯಾಕ್ಕೆಲ್ಲ ವಿಸ್ತರಿಸಿದ್ದಾರೆ ಇದನ್ನು. ಮತ್ತು ಈಗಾಗಲೇ ಕಾಂಗ್ರೆಸ್ ಪಾರ್ಟಿಗೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಸರ್ವಾಧಿಕಾರಿಯಾಗಿ ಮಾಡಿದಂಥ ಕೆಟ್ಟ ಅನುಭವ ಅವರಿಗಿದೆ. ದೇಶದ ಜನರಿಗೂ ಕೆಟ್ಟ ಅನುಭವ ಇದೆ. ಈ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ತನಗಾಗದೇ ಇರೋರ್ನೆಲ್ಲರೂ, ತನ್ನನ್ನು ಟೀಕಿಸೋರ್ನೆಲ್ಲರೂ ಜೈಲಿಗೆ ಹಾಕುವಂಥ ಸಂಚು ಇರ್ಬೋದು. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣವನ್ನು ಇವತ್ತವರೆಗೂ ಕೊಟ್ಟಿಲ್ಲ ಅಂತ ಒಂದು ಆರೋಪ ಇದೆ. ಅದಕ್ಕೆ ದಾಖಲೆ ಸಮೇತ ಇವತ್ತು ಸಭೆಯಲ್ಲಿ ಮಾತಾಡೋದಕ್ಕೆ ನಿರ್ಣಯ ಮಾಡಿದ್ದಾರೆ. ಒಂದು ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಎರಡನೇದು ಗ್ಯಾರಂಟಿ ಹಣವನ್ನು ಲಪ್ಟಾಯಿಸಿರೋದು. ಯಾರು ಲಪ್ಟಾಯಿಸಿದ್ದಾರೆ, ಎಲ್ಲಿಗೆ ಹೋಗಿದೆ, ಅದು ಕೂಡ ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ. 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾದ್ರು ಆ ರೀತಿ ಏನಾರು ಆಗಿದೆಯಾ? ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೂ ಹೋಯ್ತು ಹಣ, ಯಾಕೆ ಕೊಟ್ಟಿಲ್ಲ? ಮತ್ತು ಕೊಡದೇ ಇದ್ದರೂ ಕೊಟ್ಟಿದ್ದೀವಿ ಅಂತ ಯಾಕೆ ತಪ್ಪು ಮಾಹಿತಿ ಕೊಟ್ಟರು? ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ವಿಧಾನಮಂಡಲದಲ್ಲೂ ಚರ್ಚೆ ಮಾಡ್ತೀವಿ. ಇದರ ಒಂದು ಸಮಗ್ರ ತನಿಖೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತೇನೆ. 1-2 ಕೋಟಿ ಆಗಿದ್ರೆ ಮಿಸ್ಅಪ್ರಾಪ್ರಿಯೇಷನ್ ಅಂತ ಅನ್ಕೊಬೋದು ಸರ್. ಆದರೆ ಇದು 5,000 ಕೋಟಿ ಅಂದಾಗ ಒಂದೊಂದು ಜಿಲ್ಲೆ 10 ಜಿಲ್ಲೆ ಡೇಟಾಲಿ 1,100 ಚಿಲ್ಲರೆ ಕೋಟಿ ಪ್ರತಿ ತಿಂಗಳು ಮಿಸ್ಅಪ್ರಾಪ್ರಿಯೇಟ್ ಆಗಿರೋದು 2 ತಿಂಗಳಿಗೆ. ನೋಡಿ, ನಾವು ಯಾವುದನ್ನು ಸರಳವಾಗಿ ಸುಲಭವಾಗಿ ನಂಬುವ ಸ್ಥಿತಿಯಲ್ಲಿಲ್ಲ. ನಕಲಿ ಖಾತೆಗಳಿಗೆ ವಿವಿಧ ಅಭಿವೃದ್ಧಿ ನಿಗಮಗಳ ಹಣವನ್ನೇ ವರ್ಗಾಯಿಸ್ತಾರೆ ಅನ್ನೋದಾದರೆ, ಎಸ್ಕೋ ಖಾತೆಗಳನ್ನು ತೆಗೆದು
ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣವನ್ನೇ ಲಪಟಾಯಿಸ್ತಾರೆ ಅನ್ನೋದಾದರೆ ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗದೆ ನಾವು ಯಾರನ್ನೂ ದೋಷಿ ಅಂತಲೂ ಹೇಳೋಕ್ಕಾಗಲ್ಲ, ಯಾರಿಗೋ ಕ್ಲೀನ್ ಚಿಟ್ಟನ್ನು ಕೊಡೋಕ್ಕಾಗಲ್ಲ. ಹಾಗಾಗಿಯೇ ನಾನು ಸಮಗ್ರ ತನಿಖೆ ಆಗಬೇಕು ಅಂತ